ಎಸ್ಪೆಷಲಿ ಅಶೋಕ್ ರೈ ಅವರು, ತಾವೊಬ್ಬ MLA ಇದ್ದೀರಿ, ತಮಗೆ ಮಾತಾಡುವಂಥ ಪರಿಜ್ಞಾನ ಇಲ್ವಾ? ವಿರೋಧ ಪಕ್ಷದ ಪರಿಷತ್ನ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ತಾವು ಬಳಸಿರುವಂಥ ಪದ ಏನು ಅಂತ. ಅಶೋಕ್ ರೈ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೋ ಬುದ್ಧಿ ಹೇಳೋರಿಲ್ವಾ? ಆರೋಗ್ಯಕರವಾಗಿ ಟೀಕೆ ಮಾಡ್ರಿ, ಸರ್ಕಾರ ಸರಿ ಇಲ್ಲ ಅಂತಂದಿದ್ದಕ್ಕೆ ನೀವು ನಮ್ಮ ಸರ್ಕಾರ ಈ ಥರ ಸಾಧನೆ ಮಾಡಿದೆ, ನಮ್ಮ ಸರ್ಕಾರ ಹಿಂಗಿದೆ, ನಮ್ಮ ಸರ್ಕಾರ ಇಷ್ಟೆಲ್ಲ ಸಾಧನೆ ಮಾಡಿದೆ ಅಂತ ನಿಮ್ಮ ಸಾಧನೆಗಳನ್ನು ಹೇಳಿ. ಅದನ್ನು ಬಿಟ್ಟು ಒಬ್ಬ ವಿರೋಧ ಪಕ್ಷದ ನಾಯಕನನ್ನು ನೀನು ಛಲವಾದಿ ನಾರಾಯಣಸ್ವಾಮಿ ಅಲ್ಲ, ನಿನ್ನ ನಾಲಾಯಕ್ ಸ್ವಾಮಿ. ನಾಯಿಗಳು ಒಳ್ಳೆಯದಕ್ಕೂ ಬೊಗಳ್ತವೆ, ಕೆಟ್ಟದಕ್ಕೂ ಬೊಗಳ್ತವೆ. ಛಲವಾದಿ ನಾರಾಯಣಸ್ವಾಮಿ ಒಂದು ನಾಯಿ ಇದ್ದ ಹಾಗೆ. ಏನು ಸಂಸ್ಕಾರ, ಏನು ಸಂಸ್ಕೃತಿ? ಇದೇನಾ ನಿಮ್ಮ ಕಾಂಗ್ರೆಸ್ ಪಕ್ಷದ ಸಂಸ್ಕಾರ? ಇದೇನಾ ನಿಮ್ಮ KPCC ಕಚೇರಿಯಲ್ಲಿ DK ಶಿವಕುಮಾರ್ ಅವರು ತಮಗೆಲ್ಲ ಹೇಳ್ಕೊಟ್ಟಿರೋದು? ಅಶೋಕ್ ರೈ ಅವರೇ, ಈ ಥರ ನೀತಿ ಪಾಠಗಳನ್ನು ನಾವು ನಿಮ್ಗೆ ಹೇಳ್ಕೊಡ್ಬೇಕಾ? ಒಂದು ಸಭ್ಯತೆ ಬೇಡವಾ? ರಾಜಕಾರಣದಲ್ಲಿ ಯಾವ ಪದಗಳನ್ನು ಬಳಸಬೇಕು, ಯಾವ ಪದಗಳನ್ನು ಬಳಸಬಾರ್ದು ಅಂತ ಸಂಸದೀಯ ನಡಾವಳಿಗಳಲ್ಲಿ ತಾವು ಭಾಗವಹಿಸಿರೋರು, ನಿಮಗೆ ಒಂದು ಸಂಸದೀಯವಾಗಿ ಮಾತಾಡುವಂತಹ ಒಂದು ನಾಲೆಜೇ ಇಲ್ವಾ ನಿಮಗೆ? ನಾಯಿ ಥರ ಒಬ್ಬ ವಿರೋಧ ಪಕ್ಷದ ನಾಯಕನನ್ನು ನಾಯಿಗೆ ಹೋಲಿಸಿ ಮಾತಾಡ್ತಿರಲ್ಲ, ಒಂದು ಪ್ರಾಣಿಗೆ ಹೋಲಿಸಿ ಮಾತಾಡ್ತಿರಲ್ಲ. ನೀವೆಲ್ಲ ಮನುಷ್ಯರನ್ನ ಮನುಷ್ಯರಾಗಿ ನೋಡೋದಕ್ಕೆ ನಿಮ್ಗೇನ್ರಿ ಬಂದಿರೋದು?